ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಸ್, ಈಗ ಮತ್ತೊಂದು ವಿಡಿಯೋ ಏನು ಅಂತಂದರೆ, ಲಾಸ್ಟ್ ವಿಡಿಯೋಲಿ ನೀವು ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ರಿ ವ್ಯಾಕ್ಯೂಮ್ ರೋಬೋಟ್ದು ಇಕೋವಾಸ್ ಡಿಬೋಟ್ N20 Pro. ಸೊ ಅದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ರಿ. ಈಗ ಏನು ಅಂತಂದರೆ ಅದ್ರ ರಿವ್ಯೂ. ಸೊ ನನಗೊಂದು ಸ್ವಲ್ಪ ಟೈಮ್ ಬೇಕಾಗಿತ್ತು ಅದ್ರದ್ದು ಕಂಪ್ಲೀಟ್ ಫೀಚರ್ಸ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ. ಸೊ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ನಾನು ಅದನ್ನು ನೋಡ್ಕೊಬೇಕಾಯಿತು ಮತ್ತು ಪರ್ಫಾರ್ಮೆನ್ಸ್ ಎಲ್ಲ ಹೇಳಬೇಕಾಗಿತ್ತು. ಸೊ ಹಂಗಾಗಿ ಒಂದು ಸ್ವಲ್ಪ ಟೈಮ್ ಆಯಿತು. ಸೊ ವಿಡಿಯೋ ತಡ ಮಾಡೋದು ಬೇಡ, ಬನ್ನಿ ಅದ್ರದ್ದು ರಿವ್ಯೂ ಸ್ಟಾರ್ಟ್ ಮಾಡೋಣ. ಮೊದಲು ನಿಮಗೆ ಪ್ರಾಡಕ್ಟ್ನ ತೋರಿಸ್ತೀನಿ ಎಲ್ಲನೂ, ಆಮೇಲೆ ಹಂಗೆ ಲೇಟ್ರ್ ಆನ್ ಹಂಗೆ ವೀಡಿಯೋನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇದೇನೆ ರೋಬೋಟ್ ವ್ಯಾಕ್ಯೂಮು. ಇದು ವೆಟ್ ಆ್ಯಂಡ್ ಡ್ರೈ ಎರಡೂ ಮಾಡುತ್ತೆ. ಸೊ ಮೊದಲು ನೀವು ಏನು ಅಂತಂದರೆ ಜಸ್ಟ್ ಒಂದು ಪವರ್ ಸಾಕೆಟ್ಗೆ ಪ್ಲಗಿನ್ ಮಾಡಿ ಡಾಕ್ನ ಈ ಥರ ಪ್ಲೇಸ್ ಮಾಡಿದ್ರೆ ಆಯಿತು. ಸೊ ನೆಕ್ಸ್ಟು ಅದಾಗದೇ ಡಾಕ್ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಚಾರ್ಜ್ ಆಗುತ್ತೆ. ಮಾಪ್ ಮಾಡಿ ವ್ಯಾಕ್ಯೂಮಿಂಗ್ ಮಾಡಿ ತಿರ್ಗಾ ಏನಾದರೂ ಬ್ಯಾಟ್ರಿ ಡೌನ್ ಆದರೆ ಅದೇ ಆಟೋಮೆಟಿಕ್ಕಾಗಿ ಬಂದು ಡಾಕಿಂಗ್ ಸ್ಟೇಷನ್ಗೆ ಬಂದು ರೀಚಾರ್ಜ್ ಆಗುತ್ತೆ. ಓಕೆ, ಫಸ್ಟು ನಿಮಗೆ ಇದ್ರದ್ದು ಔಟ್ಲುಕ್ಕು ಎಲ್ಲ ತೋರಿಸ್ತೀನಿ. ಸೊ ಇದ್ರದ್ದು ಡಸ್ಟ್ ಬಿನ್ ಬಂದು ಈ ಪ್ಲೇಟ್ನ ರಿಮೂವ್ ಮಾಡಬೇಕು ನೀವು. ಇದೇನಿಲ್ಲ, ಜಸ್ಟ್ ಮೇಲೆ ಇಟ್ಟಿರೋದಷ್ಟೇ ಇದು. ಸೊ ಈ ಥರ ಕೂರುತ್ತೆ. ಸೊ ಪ್ಲೇಟ್ ರಿಮೂವ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಡಸ್ಟ್ದು ಬಾಕ್ಸ್ ಇರೋದು. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಡಸ್ಟು ಕಲೆಕ್ಟ್ ಆಗುತ್ತೆ. ಓಕೆ, ಸೊ ಒಂದು ಸೆಕೆಂಡು, ಅದು ತಿರ್ಗಾ ಡಾಕ್ ಸ್ಟೇಷನ್ಗೆ ವಾಪಸ್ ಹೋಗೋಕ್ಕೆ ಇದು ಮಾಡ್ತಾಯಿದೆ. ಓಕೆ, ಸೊ ಆ ಥರ ಡಾಕ್ ಆಗುತ್ತೆ. ಓಕೆನಾ? ಓಕೆ, ಇಲ್ಲಿ 3 ಬಟನ್ಸ್ ಇದೆ. ಸೊ ಇದನ್ನು ನಾನೀಗ ಸದ್ಯಕ್ಕೆ ಆ್ಯಪಲ್ಲಿ ಆಫ್ ಮಾಡಿದ್ದೀನಿ, ಚೈಲ್ಡ್ ಲಾಕ್ ಆನ್ ಮಾಡಿದ್ದೀನಿ. ಸೊ ಯಾವ ಬಟನ್ ವರ್ಕ್ ಆಗೋಲ್ಲ. ಸೊ ಫಸ್ಟ್ ಟೈಮ್ ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ಈ ಸ್ಕ್ಯಾನರ್, ಈ ಬಾರ್ಕೋಡ್ ಏನಿದೆ ಇದನ್ನು ಸ್ಕ್ಯಾನ್ ಮಾಡಿ ಮೊಬೈಲ್ ಆ್ಯಪ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಆ್ಯಂಡ್ರಾಯ್ಡ್ ಆದರೆ ಆ್ಯಂಡ್ರಾಯ್ಡ್ಗೆ ಬೇರೆ ಆ್ಯಪ್ ಇದೆ, iOSಗೆ ಬೇರೆ ಆ್ಯಪ್ ಇದೆ. ಸೊ ಅದನ್ನು ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಎಲ್ಲ ಸೆಟಪ್ ಪ್ರೊಸೆಸ್ ಎಲ್ಲ ವೆರಿ ಸಿಂಪಲ್. ಜಸ್ಟ್ ಒಂದು ಮೇಲ್ ID ಕೊಡಬೇಕಾಗತ್ತೆ. ಮೇಲ್ ID ಕೊಟ್ಮೇಲೆ ನಿಮ್ಗೆ ಆ್ಯಪ್ ಇನ್ಸ್ಟಾಲ್ ಆಗುತ್ತೆ. ಸೊ ಮೊದಲನೇ ಸಲ ನೀವು ಯೂಸ್ ಮಾಡುವಾಗ ಪೂರ್ತಿ ಮನೇನ ಮ್ಯಾಪ್ ಮಾಡುತ್ತೆ. ಸೊ ಮ್ಯಾಪ್ ಮಾಡಿದ್ಮೇಲೆ ಅದು ಇದು ಮಾಪಿಂಗ್ ಅಥವಾ ವ್ಯಾಕ್ಯೂಮಿಂಗ್ ಎರಡರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಮೇಲ್ಗಡೆ ಇವು 3 ಬಟನ್ಸ್ ಇದೆ. ಸೊ ಇದೇನೇ ಆ ಲೈಡಾರ್ ಇನ್ಫ್ರಾರೆಡ್ ಇದು ಲೇಸರಲ್ಲಿ ನಿಮಗೆ ಮ್ಯಾಪಿಂಗ್ ಆಗುತ್ತೆ. ಸೊ ನನ್ನ ಟೆಸ್ಟ್ ಪ್ರಕಾರ ತುಂಬ ಆ್ಯಕ್ಯುರೇಟಾಗೆ ಮ್ಯಾಪ್ ಆಗುತ್ತೆ. ಓಕೆ, ಸೊ ಇದು ಟಾಪ್ ಪೋರ್ಷನ್ನು. ಸೊ ಬಾಟಮ್ಗೆ ಬಂದಾಗ ಏನೇನಿದೆ ತೋರಿಸ್ತೀನಿ. ಓಕೆ, ಸೊ ಬಾಟಮಲ್ಲಿ ನಿಮಗೆ ಇದೊಂದು ಬ್ರಷ್ ಬರುತ್ತೆ. ಓಕೆ, ಸೊ ಮುಂದಕ್ಕೆ ಹೋಗುವಾಗ ಈ ಬ್ರಷ್ಷು ನಿಮಗೆ ಧೂಳನ್ನೆಲ್ಲನೂ ಇನ್ವರ್ಡ್ಸ್ ತಳ್ಳುತ್ತೆ. ಇನ್ವರ್ಡ್ಸ್ ತಳ್ಳಿದಾಗ ಈ ಬ್ರಷಿಂದ ಒಳಗಡೆಗೆ ಸಕ್ಕಾಗುತ್ತೆ. ಇಲ್ಲೇ ವ್ಯಾಕ್ಯೂಮು ಕೂಡ ಆಗೋದು. ಸೊ ಇದು ಅದರದ್ದು ಟೈರ್ಸು. ಸೊ ಈ ಥರ ಆ್ಯಕ್ಷನ್ ಆಡುತ್ತಿದ್ದು. ಓಕೆ, ಸೊ ಇಲ್ಲೇನಾದರೂ ನಿಮಗೆ ಟ್ಯಾಂಗಲ್ ಆದರೆ ಇದನ್ನು ಜಸ್ಟ್ ಈಗ ಪ್ರೆಸ್ ಮಾಡಿ ಇದನ್ನು ಓಪನ್ ಮಾಡೋದು, ಇದನ್ನು ತೆಗೆದು ರಿಮೂವ್ ಮಾಡೋವಂಥದ್ದು ಅಷ್ಟೇ. ಓಕೆ, ತಿರ್ಗಾ ವಾಪಸ್ ಹಿಂಗೇನೆ ಇನ್ಸ್ಟಾಲೇಷನ್. ಓಕೆ, ಸೊ ಲಾಕ್ ಆಗುತ್ತೆ. ಸೊ ಇಲ್ಲೆರಡು ವೀಲು, ಮುಂದ್ಗಡೆ ಒಂದು ಇದೆ, ಮತ್ತು ಇದೆಲ್ಲ ಸೆನ್ಸಾರ್ಸು. ಸೊ ಇದೇನೇ ಈಗ ಏನಾದರೂ ಸ್ಟೆಪ್ಸು ಏನಾದರೂ ಬಂತು ಅಂತಂದರೆ ಇದು ಕೆಳಗೆ ಬೀಳೋದಿಲ್ಲ. ಸೊ ಆ್ಯಂಟಿ ಫಾಲ್ ಫೀಚರ್ಗೆ ಆ ಸೆನ್ಸಾರ್ಸು ನೋಡಿ, ಇಲ್ಲೊಂದಿದೆ. ಟೋಟಲ್ 4 ಸೆನ್ಸಾರ್ಸ್ ಇದೆ. ಓಕೆ, ಓಕೆ, ಸೊ ನೆಕ್ಸ್ಟ್ ಏನು ಅಂತಂದರೆ, ಈಗ ಜಸ್ಟ್ ವ್ಯಾಕ್ಯೂಮಿಂಗ್ ಮಾಡಬೇಕು ಅಂತಂದರೆ ನೀವು ಈ ಮಾಡ್ಯೂಲ್ನ ಹಾಕೊಬೇಕಾಗತ್ತೆ. ಈಗಾಗಲೇ ಇನ್ಸ್ಟಾಲ್ ಆಗಿದೆ ಇದು. ಸೊ ಇದನ್ನು ಜಸ್ಟ್ ಈಗ ಈ ಬ್ಲೂ ಬಟನ್ ಏನಿದೆ ಇದನ್ನು ಪ್ರೆಸ್ ಮಾಡಿ ಸ್ಲೈಡ್ ಮಾಡಿದ್ರೆ ಆಚೆಗೆ ಬರುತ್ತೆ. ಓಕೆ, ಇದು ನೀವು ಜಸ್ಟ್ ವ್ಯಾಕ್ಯೂಮ್ ಮಾಡುವಾಗ ಈ ಮಾಡ್ಯೂಲ್ನ ಹಾಕೊಬೇಕಾಗತ್ತೆ. ಇನ್ಸ್ಟಾಲೇಷನ್ನು ವೆರಿ ಸಿಂಪಲ್ಲು. ಹಿಂಗಾಗಿ ಪುಷ್ ಮಾಡಿದ್ರೆ ಲಾಕ್ ಆಗುತ್ತೆ. ಅದು ಲಾಕ್ ಆಗಿ ಇನ್ ಪ್ಲೇಸಲ್ಲಿ ಕೂರುತ್ತೆ. ಸೊ ಇದು ಜಸ್ಟ್ ವ್ಯಾಕ್ಯೂಮಿಂಗ್ ಮಾತ್ರ. ಓಕೆ, ಸೊ ನೀವು ವ್ಯಾಕ್ಯೂಮ್ ಮತ್ತು
ಮಾಪಿಂಗ್ ಎರಡೂ ಮಾಡಬೇಕು ಅಂತಂದರೆ ಅದಕ್ಕೆ ಬೇರೆ ಅಟ್ಯಾಚ್ಮೆಂಟ್ ಇದೆ. ಓಕೆ, ಸೊ ಅಟ್ಯಾಚ್ಮೆಂಟ್ ಈ ಥರ ಇದೆ, ಹಿಂಗಿದೆ. ಸೊ ಹಿಂಗಿದೆ ಅಟ್ಯಾಚ್ಮೆಂಟು, ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲಿ ನೀವು ವಾಟರ್ ಫಿಲ್ ಮಾಡೋಕ್ಕೆ ಜಾಗ ಇರೋವಂಥದ್ದು. ಜಸ್ಟ್ ಇದನ್ನು ಕ್ಯಾಪ್ ಓಪನ್ ಮಾಡಿ ವಾಟರ್ನ ಲೋಡ್ ಮಾಡಿ. ಆಲ್ಮೋಸ್ಟ್ ಒಂದು 250 ml to 300 ml ನೀವು ಫಿಲ್ ಮಾಡ್ಬೋದು. ಓಕೆ, ಫಿಲ್ ಆಯಿತು. ಫಿಲ್ ಆದಮೇಲೆ ಈ ಕ್ಯಾಪ್ನ ವಾಪಸ್ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಿದ್ಮೇಲೆ ಸೊ ಇಲ್ಲಿ ನೀವು ಪ್ಯಾಡ್ನ ಅಂದರೆ ಮಾಪಿಂಗ್ ಪ್ಯಾಡ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಮಾಪಿಂಗ್ ಪ್ಯಾಡ್ ಇನ್ಸ್ಟಾಲ್ ಮಾಡೋದು ಜಸ್ಟ್ ಸಿಂಪಲ್. ಈಗ ನಾನು ಯೂಸ್ ಮಾಡಿದ್ದೀನಿ. ಸೊ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಗಲೀಜಾಗಿತ್ತು, ಅದನ್ನು ತಿರ್ಗಾ ನೀವು ಜಸ್ಟ್ ಸೋಪ್ ಹಾಕ್ಬಿಟ್ಟು, ನಾನು ಬ್ರಷ್ ಮಾಡಿಲ್ಲ, ಜಸ್ಟ್ ಹ್ಯಾಂಡಲ್ಲಿ ವಾಶ್ ಮಾಡಿದ್ದೀನಿ. ಬ್ರಷ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಕ್ಲೀನ್ ಆಗುತ್ತೆ. ಸೊ ಈ ಪ್ಯಾಡ್ನ ಇನ್ಸ್ಟಾಲ್ ಮಾಡೋದು ವೆರಿ ಸಿಂಪಲ್. ಜಸ್ಟ್ ಇಲ್ಲಿಗೆ ಈ ಗ್ರೂ ಏನಿದೆ, ಈ ಗ್ರೂಗೂ ಇದನ್ನು ಸ್ಲೈಡ್ ಮಾಡೋದು. ಸ್ಲೈಡ್ ಮಾಡಿದ್ಮೇಲೆ ಇದು ಆ್ಯಕ್ಚುಲಿ ವೆಲ್ಕ್ರೋ ಥರ ಸ್ಟಿಕ್ ಆಗುತ್ತೆ. ಸೊ ನೀವು ಇದು ಮಾಡಿದ್ಮೇಲೆ ಜಸ್ಟ್ ಹಿಂಗೆ ಸ್ಟಿಕ್ ಮಾಡಿ ಒಂದ್ಸಲ ಹಿಂಗೆ ಇದು ಮಾಡಿ. ಓಕೆ, ಸೊ ನಾನು ಸಜೆಸ್ಟ್ ಮಾಡೋದು ಪ್ರತಿ ಟೈಮು ಮಾಪಿಂಗು ಮತ್ತು ವ್ಯಾಕ್ಯೂಮಿಂಗ್ ಎರಡೂ ಆದಮೇಲೆ ಒಂದ್ಸಲಿ ತೆಗೆದು ಇದನ್ನು ವಾಶ್ ಮಾಡಿ ಡ್ರೈ ಮಾಡಿ ತಿರ್ಗಾ ಯೂಸ್ ಮಾಡಿದ್ರೆ ಒಳ್ಳೆಯದು. ಸೊ ನಿಮಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ವ್ಯಾಕ್ಯೂಮಿಂಗ್ ಮಾತ್ರ ಇದೆ. ಸೊ ಬೇಕಂದರೆ ವ್ಯಾಕ್ಯೂಮಿಂಗ್ ಮತ್ತು ಮಾಪಿಂಗ್ ಎರಡೂ ತೋರಿಸ್ತೀನಿ ನಾನು. ಈಗ ಫಸ್ಟು ಜಸ್ಟ್ ವ್ಯಾಕ್ಯೂಮಿಂಗ್ ಮಾತ್ರ ಮಾಡೋಣ. ಓಕೆ, ಸೊ ಇದನ್ನು ನಾನು ಸದ್ಯಕ್ಕೆ ಪಕ್ಕದಲ್ಲಿರ್ತೀನಿ. ಸೊ ಈಗ ನಾನು ವ್ಯಾಕ್ಯೂಮಿಂಗ್ನ ಆನ್ ಮಾಡ್ತೀನಿ. ಆನ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಫೈನ್ ಡಸ್ಟ್ ಕಾಣ್ತಾ ಇರ್ಬೋದು. ಕ್ಯಾಮ್ರಾಗೆ ಅಷ್ಟು ಕ್ಲೀನಾಗಿ ಕಾಣ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಈ ವ್ಯಾಕ್ಯೂಮಿಂಗ್ ಮಾಡಿದಾಗ ನನಗನ್ಸಿದ್ದೇನು ಅಂತಂದರೆ, ಫೈನ್ ಡಸ್ಟ್ ಪಾರ್ಟಿಕಲ್ಸ್ನ ಎಲ್ಲನೂ ಕಂಪ್ಲೀಟಾಗಿ ಅದು ಸಕ್ ಮಾಡುತ್ತೆ. ಸೊ ಆಮೇಲೆ ಇದಕ್ಕೆ ಸಕ್ಷನ್ ಪವರ್ ಬಂದು ಆಲ್ಮೋಸ್ಟ್ 8000 ಇದೆ. ಸೊ ಇದು ಲೇಟೆಸ್ಟ್ ಮಾಡಲು. ಪ್ರೀವಿಯಸ್ ಮಾಡಲದೆಲ್ಲ ನಿಮಗೆ 4000 ಮತ್ತು 6000 ಸಕ್ಷನ್ ಪವರ್ ಇತ್ತು. ಸೊ ಇದರಲ್ಲಿ ಸಕ್ಷನ್ ಪವರು ತುಂಬ ಜಾಸ್ತಿ ಇದೆ. ಓಕೆ, ಈಗ ಬರೀ ವ್ಯಾಕ್ಯೂಮಿಂಗ್ ಮಾತ್ರ ಆನ್ ಮಾಡೋಣ. ಸೊ ಜಸ್ಟ್ ಇದಕ್ಕೆ ಹೋಗಿ, ಆಮೇಲೆ ನಾನೀಗ ಮಕ್ಕಳು ರೂಮ್ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ರೂಮ್ಸ್ಗೆ ಹೋಗ್ತೀನಿ, ಇದೊಂದು ರೂಮ್ ಮಾತ್ರ ಕೊಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ನಿಮ್ಗೆ ಇಲ್ಲೂ ಅದು ತೋರಿಸುತ್ತೆ ಮೂವ್ ಆಗುವಾಗ. ನೀವು ಇದರಲ್ಲಿ ಈಗ ಬೇಕು ಅಂತಂದರೆ ಸಕ್ಷನ್ ಪವರ್ನ ಚೇಂಜ್ ಮಾಡ್ಕೋಬೋದು, ಆದರೆ ಇದನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ, ಇದು ಮತ್ತು ಇದು. ಸೊ ಅದನ್ನು ನೀವು ಮಾಪಿಂಗ್ದು ಮಾಡ್ಯೂಲ್ನ ಹಾಕೊಂಡಾಗ ಇದನ್ನು ಟಾಗಲ್ ಮಾಡ್ಬೋದು. ಓಕೆ, ಸೊ ಕ್ಲೀನಿಂಗ್ ಪ್ರಾಸೆಸ್ಸು ಒಂದೇ ಇಟ್ಟಿರ್ತೀನಿ. ನಾನೀಗ ಟರ್ಬೋಗೆ ಇಡ್ತೀನಿ ಬೇಕಾದರೆ. ಸೊ ಅದ್ರ ಸೌಂಡನ್ನು ನೀವು ಕೇಳಿಸ್ಕೊಬೋದು. ಸೊ ಇದು ಟರ್ಬೋ ಸೆಟ್ಟಿಂಗಲ್ಲಿ ಸೌಂಡು. ಓಕೆ, ಅಂದರೆ ಇದು ಮ್ಯಾಕ್ಸ್ ಸೌಂಡು ಇಷ್ಟು ಬರುತ್ತೆ. ಓಕೆ, ಸ್ಟ್ರಾಂಗ್ ಚೇಂಜ್ ಮಾಡಿದಾಗ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ, ಈ ರೂಮ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ರೂಮಿಂದ ಆಚೆಗೆ ಹೋಗಲ್ಲ ಅದು, ನೋಡ್ಬೋದು. ಸೊ ಇನ್ನೊಂದು ಕ್ವೈಟ್ ಮೋಡ್ಗೆ ಹಾಕಿದಾಗ ಕಂಪ್ಲೀಟ್ ಸೈಲೆಂಟ್. ಓಕೆ, ಸೊ ಈಗ ನಾನು ಸ್ಟ್ರಾಂಗ್ಗೆ ಇಡ್ತೀನಿ, ಸಾರಿ ಮ್ಯಾಕ್ಸ್ಗೆ. ಸೊ ಆಮೇಲೆ ಇಲ್ಲೂ ನೀವು ಮ್ಯಾಪ್ನ ಚೆಕ್ ಮಾಡ್ಬೋದು. ನೋಡಿ, ಇಲ್ಲಿ ಔಟ್ಲೈನ್ ಹಾಕೊಂಡು ಬರ್ತಾ ಇದೆ. ಸೊ ಇಲ್ಲಿ ಔಟ್ಲೈನ್ನ ನೀವು ಚೆಕ್ ಮಾಡಿದ್ರೆ, ಸೊ ಅದೆಲ್ಲೆಲ್ಲಿ ಮೂವ್ ಆಗುತ್ತೋ ಅದಕ್ಕೆಲ್ಲ ಔಟ್ಲೈನ್ ಮಾಡ್ಕೊಂಡು ಹೋಗುತ್ತೆ. ಸೊ ನಿಮ್ಗೊಂದು ಐಡಿಯಾ, ಸೊ ಈ ರೂಮ್ ಕಂಪ್ಲೀಟ್ ಆಗಿದೆ ಅನ್ನೋದು. ಓಕೆ, ಸೊ ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಡಸ್ಟ್ ಎಷ್ಟು ಕಲೆಕ್ಟ್ ಆಗಿದೆ ಅದನ್ನು ತೋರಿಸ್ತೀನಿ. ಈ ಥರ
ಲೆಗ್ ಸುತ್ತ ಕ್ಲೀನ್ ಮಾಡ್ಕೊಳ್ಳುತ್ತೆ. ಸೊ ಆಲ್ಮೋಸ್ಟ್ ಮುಗಿತಾ ಬಂತು. ಸೊ ಟೈಮ್ ತೊಗೊಂಡಿರೋದು ಆಲ್ಮೋಸ್ಟ್ ನಿಮಗೆ 11 ಮಿನಿಟ್ಸ್ ತೊಗೊಂಡಿದೆ. ಓಕೆ, ನೋಡ್ಬೋದು ಇಲ್ಲಿ. ಸೊ ಈಗ ಅದು ಆಟೋಮೆಟಿಕ್ಕಾಗಿ ಬಂದು ಡಾಕಿಂಗ್ ಸ್ಟೇಷನ್ಗೆ ಅದೇ ಬಂದು ಡಾಕ್ ಆಗುತ್ತೆ. ಅದನ್ನು ಚೆಕ್ ಮಾಡಿ. ಸೊ ಅದು ಆಟೋಮೆಟಿಕ್ಕಾಗಿ ಡಾಕ್ ಆಗುತ್ತೆ, ನೋಡ್ಬೋದು. ಸ್ಟಾರ್ಟ್ ಚಾರ್ಜಿಂಗ್. ಓಕೆ, ಸೊ ಈ ಥರ. ಸೊ ಒಂದು ರೂಮ್ ಸೆಲೆಕ್ಟ್ ಮಾಡಿದ್ವಿ. ಸೊ ಅದು ಕಂಪ್ಲೀಟ್ ಟಾಸ್ಕ್ ಮುಗಿಸಿದ ಮೇಲೆ ಅದು ಆಟೋಮೆಟಿಕ್ಕಾಗಿ ಡಾಕಿಂಗ್ ಸ್ಟೇಷನ್ಗೆ ಹೋಗಿ ತಿರ್ಗಾ ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಇಲ್ಲೂ ಚೆಕ್ ಮಾಡ್ಬೋದು. ಸೊ ನಮಗೊಂದು ಪ್ರಾಂಪ್ಟ್ ಮೆಸೇಜು ಬಂದಿದೆ ಇಲ್ಲಿ, ಕ್ಲೀನಿಂಗ್ ಕಂಪ್ಲೀಟೆಡ್, ಟ್ಯಾಪ್ ಟು ವ್ಯೂ ದಿ ಲಾಗ್ ಅಂತ. ಸೊ ಅದನ್ನು ಟ್ಯಾಪ್ ಮಾಡಿದಾಗ ನಿಮ್ಗೆ ಇಲ್ಲಿ ತೋರಿಸುತ್ತೆ ಡ್ಯೂರೇಷನ್. ಸೊ ಟೋಟಲ್ 11 ಮಿನಿಟ್ಸ್ ತೊಗೊಂಡಿದೆ. ನನ್ನ ರೂಮ್ ಸೈಜ್ ಬಂದು ಇದು ಆಲ್ಮೋಸ್ಟ್ 15x15 ಅಂತ ಅಂದ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಈಗ ಈ ಕಂಪ್ಲೀಟ್ ವೈಟ್ ಲೈನ್ಸ್ ಏನು ನಿಮಗೆ ಕಾಣುತ್ತೆ. ಸೊ ಅದು ಈಗ ಕಂಪ್ಲೀಟ್ ಆಗಿರೋದು. ಓಕೆ, ಸೊ ಈಗ ಆಲ್ಮೋಸ್ಟ್ ಡಸ್ಟ್ ಏನು ಕಲೆಕ್ಟ್ ಆಗಿದೆ ಅದನ್ನು ತೋರಿಸ್ತೀನಿ ನಿಮಗೆ. ಅಂದರೆ ನಾನು ಬಿನ್ ಏನು ಕ್ಲೀನ್ ಮಾಡಿಲ್ಲ. ಸೊ ಕ್ಲೀನ್ ಮಾಡೋಕ್ಕೆ ಏನಿಲ್ಲ, ನೀವು ಜಸ್ಟ್ ಇದನ್ನು ಪುಲ್ ಮಾಡಿ ಮೇಲೆ ತೊಗೊಂಡ್ರೆ ಸೊ ಇಲ್ಲಿ ಕಂಪ್ಲೀಟ್ ನಿಮಗೆ ಡಸ್ಟ್. ಓಕೆ, ಸೊ ಇದನ್ನು ರಿಮೂವ್ ಮಾಡಿ ನೀವು ಎಂಟಿ ಮಾಡಿ ತಿರ್ಗಾ. ಸೊ ಎಂಟಿ ಮಾಡೋದಕ್ಕೆ ಸೊ ಇದನ್ನು ಪ್ರೆಸ್ ಮಾಡಿ ಓಪನ್ ಮಾಡಿ ನೋಡಿ. ಇದು ಕಂಪ್ಲೀಟ್ ನಿಮಗೆ ಫೈನ್ ಡಸ್ಟ್. ಸೊ ಇಷ್ಟು ಫೈನ್ ಡಸ್ಟು ನೀವು ಮಾಮೂಲಿ ರೂಮಲ್ಲಿ ಮಾಡೋಕ್ಕಾಗಲ್ಲ. ಸೊ ಇದನ್ನು ಎಂಟಿ ಮಾಡಿ ಅಂದರೆ ಟ್ಯಾಪ್ ಮಾಡಿ ತಿರ್ಗಾ ಕ್ಲೋಸ್ ಮಾಡಿ. ಸೊ ನೀವು ಇದನ್ನು ಒಂದು ಕ್ಲೀನ್ ಮಾಡಿ ಒಂದು 2-3 ಟೈಮ್ಸ್ ಅಂತೂ ನೀವು ಒಂದು 2-3 ಟೈಮ್ಸ್ ಅಂದರೆ ಒಂದು 2 ಡೇಸ್ ಅಥವಾ 3 ಡೇಸ್ಗೆ ಒಂದ್ಸಲಿ ಈ ಬಿನ್ನ ಕ್ಲೀನ್ ಮಾಡಿದ್ರು ಸಾಕಾಗುತ್ತೆ. ಓಕೆ, ಸೊ ಇದು ಕಂಪ್ಲೀಟ್ ಜಸ್ಟ್ ವ್ಯಾಕ್ಯೂಮಿಂಗ್ದು ಡೆಮೋ ಆಯಿತು. ಸೊ ಈಗ ನಾನು ವ್ಯಾಕ್ಯೂಮಿಂಗ್ ಮತ್ತು ಮಾಪಿಂಗ್ ಇದೆರಡನ್ನೂ ತೋರಿಸ್ತೀನಿ. ಮಾಪಿಂಗ್ ಮಾಡುವಾಗ ನಿಮ್ಗೆ ಒಂಚೂರು ನಾನು ಒಂದೆರಡು ಟೈಲ್ಸ್ನ ಇಂಟೆನ್ಷನಲಿ ಗಲೀಜು ಮಾಡಿ ಅದನ್ನು ತೋರಿಸ್ತೀನಿ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ರಿಸಲ್ಟ್ಸ್ ನೀವು ನೋಡ್ಬೋದು ಬನ್ನಿ. ಓಕೆ, ಸೊ ಈಗ ವ್ಯಾಕ್ಯೂಮಿಂಗ್ದು ಎಫಿಷಿಯನ್ಸಿ ನೋಡಿದ್ರಿ. ಸೊ ಈಗ ವ್ಯಾಕ್ಯೂಮಿಂಗ್ ಮತ್ತು ಮಾಪಿಂಗ್ ಎರಡೂ ಮಾಡೋಣ. ಸೊ ಮನೇಲಿ ವೈಫ್ ಇಲ್ಲ, ಆದರೆ ನನ್ನ ಮಗ ಒಂದು ವೈಲ್ಡ್ ಐಡಿಯಾ ಕೊಟ್ಟಿದ್ದಾನೆ. ಸೊ ಕಾಫಿ ಪೌಡ್ರ್ ಹಾಕಿದ್ದೀವಿ ಕೆಳಗಡೆ. ಕಾಫಿ ಪೌಡ್ರು, ಒಂದು ಸ್ವಲ್ಪ ಪೇಪರ್ಸು ಚೆಕ್ ಮಾಡ್ಬೋದು. ಓಕೆ, ಸೊ ಈ ಥರ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇದೆಲ್ಲ ಕಾಫಿ ಪೌಡ್ರು, ಪೇಪರು ಎಲ್ಲ ಹಾಕಿದ್ದೀವಿ. ಸೊ ಇದು ನನ್ನ ಮಗನ ಐಡಿಯಾ. ಸೊ ಇನ್ ಕೇಸ್ ಇದು ಕ್ಲೀನ್ ಮಾಡಲಿಲ್ಲ ಅಂದರೆ ಸೊ ನನ್ನ ಮಗ ಕ್ಲೀನ್ ಮಾಡ್ತಾನೆ, ಯಾಕಂದರೆ ನಾನು ಐಡಿಯಾ ಕೊಟ್ಟಿಲ್ಲ. ಸೊ ಇದನ್ನು ಈಗ ಝೋನ್ ಕ್ಲೀನಿಂಗಿಗೆ ಸೆಲೆಕ್ಟ್ ಮಾಡಿಬಿಟ್ಟು ಈ ಝೋನ್ನ ಮಾತ್ರ ಸೆಲೆಕ್ಟ್ ಮಾಡಿ ಮಾಪ್ನ ಈಗ ಮಾಪ್ ಮಾಡ್ಯೂಲ್ನು ಚೇಂಜ್ ಮಾಡೋದು ತೋರಿಸ್ಕೊಡ್ತೀನಿ. ಈಗ ಅದನ್ನು ಚೇಂಜ್ ಮಾಡಿಬಿಟ್ಟು ಮಾಪಿಂಗು ಮತ್ತು ವ್ಯಾಕ್ಯೂಮಿಂಗ್ ಎರಡೂ ಹೆಂಗೆ ಮಾಡುತ್ತೆ ನೋಡೋಣ ಬನ್ನಿ. ಓಕೆ, ಸೊ ಈಗ ವ್ಯಾಕ್ಯೂಮಿಂಗ್ಗೆ ಆ ಮಾಡ್ಯೂಲ್ ಹಾಕಿದ್ದೀವಿ. ಈಗ ಮಾಪಿಂಗಿಗೆ ಈ ಮಾಡ್ಯೂಲ್ನ ಫಿಕ್ಸ್ ಮಾಡಬೇಕು. ಸೊ ಫಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಈ ಬಟನ್ನ ಪ್ರೆಸ್ ಮಾಡಿ ಇದನ್ನು ರಿಮೂವ್ ಮಾಡಿ. ಸೊ ಇದನ್ನು ಹಂಗೆ ಸ್ಲೈಡ್ ಮಾಡೋದು. ಸೊ ಅದು ಒಂದು ಪ್ರಾಂಪ್ಟ್ ಕೊಡುತ್ತೆ. ಓಕೆ, ಸೊ ಈಗ ತಿರ್ಗಾ ಚಾರ್ಜಿಂಗ್ ಡಾಕ್ಗೆ ಹಾಕ್ತೀನಿ. ಓಕೆ, ಈಗ ಚಾರ್ಜಿಂಗ್ ಡಾಕ್ಗೆ ಹಾಕಿದ್ದೀನಿ ವಾಪಸ್ಸು. ಸೊ ಈಗ ನಾವು ಝೋನ್ ಕ್ಲೀನಿಂಗಿಗೆ
ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಎಂಟ್ರ್ ಕೊಡಿ, ಝೋನಿಗೆ ತೊಗೊಳ್ಳಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಈಗ. ಓಕೆ, ಒಂದು 10 ಫೀಟ್ ಅಷ್ಟು ಮಾಡ್ಕೋತೀನಿ ಈಗ. ಓಕೆ, ಓಕೆ, ಸೊ ಈಗ 10/6 ಅಂತ ಮಾಡ್ಕೊಂಡಿದ್ದೀನಿ. ಸೊ ಆದರೆ ಎಕ್ಸಾಕ್ಟ್ ಈಗ ನಾವು ಗಲೀಜು ಮಾಡಿರೋ ಜಾಗದಲ್ಲೇ ಹೋಗದೇ ಇರ್ಬೋದು. ಹಂಗೆ ಅಕಸ್ಮಾತ್ ಹಂಗೆ ಹೋಗದೇ ಇದ್ದರೆ ಅದನ್ನು ತಿರ್ಗಿ ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಸೊ ಇದಾದಮೇಲೆ ನೀವು ಸ್ಟಾರ್ಟ್ ಅಂತ ಕೊಟ್ಟರೆ ಸೊ ಇದು ಅಲ್ಲಿಗೆ ಹೋಗುತ್ತೆ. ಸೊ ವಾಟ್ರದ್ದು ಲೆವೆಲ್ನು ನಾನು ಮ್ಯಾಕ್ಸಿಮಮ್ಗೆ ಇಟ್ಟಿದ್ದೀನಿ. ಓಕೆ, ಇದು ಬೈಪಾಸ್ನು ಬೇಕಾದ್ರೆ 2ಕ್ಕೆ ಕೊಡೋಣ. ಓಕೆ, ಆಪ್ರೇಟಿಂಗ್ ಸೆಟ್ಟಿಂಗ್ ಇಸ್ ನಾಟ್ ಅವೈಲಬಲ್ ಅಂತೆ. ಓಕೆ, ಸೊ ಟರ್ಬೋಲ್ ಇದೆ. ಸೊ ಈಗ ನಾನು ಝೋನ್ ಸೆಲೆಕ್ಟ್ ಮಾಡಿದ್ದೀನಿ, ಆ ಝೋನ್ಗೆ ಹೋಗುತ್ತೆ. ಸೊ ಇದು ನಮ್ಮ ಸೆಲೆಕ್ಟೆಡ್ ಏರಿಯಾ. ಸೊ ನೋಡೋಣ ಅಲ್ಲಿಗೆ ಹೋಗುತ್ತಾ ಅಂತ. ಸೊ ಇದರಲ್ಲಿ ವೈಬ್ರೇಟಿಂಗ್ ಮಾಪ್ಸ್ ಅಂತ ಹೇಳೋದಲ್ಲ ನೋಡಿ, ಇದೆ. ಸೊ ಬಾಟಮಲ್ಲಿ ಕಂಪ್ಲೀಟ್ ವೈಬ್ರೇಟ್ ಆಗಿ ಮಾಪ್ ಮಾಡುತ್ತೆ. ಸೊ ಇಲ್ಲಿ ವಾಟರ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಓಕೆ, ಸೊ ಈಗ ನಾವು ಸೆಲೆಕ್ಟ್ ಮಾಡಿರೋ ಏರಿಯಾಗೆ ಬಂದಿದೆ. ಇಲ್ಲೂ ನೋಡಿ ಬರ್ತಾ ಇದೆ. ಓಕೆ, ಸೊ ಮೋಸ್ಟ್ಲಿ ಕಂಪ್ಲೀಟ್ ಒಂದು ಔಟ್ಲೈನ್ ಹಾಕ್ಕೊಳ್ಳುತ್ತೆ. ಔಟ್ಲೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡುತ್ತೆ. ಓಕೆ, ಈಗ ಬಂದಿದೆ. ಸೊ ಈ ಝೋನ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಈಗ ಕರೆಕ್ಟಾಗಿ ಮ್ಯಾಪ್ ಆಗಿದೆ. ನೋಡೋಣ ಹೆಂಗೆ ಕ್ಲೀನ್ ಮಾಡುತ್ತೆ, ಅದ್ರ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಣ. ಸೊ ಇದ್ರ ಪರ್ಫಾರ್ಮೆನ್ಸ್ ನೋಡಿ, ಮಾಪಿಂಗು ಓಕೆ. ಸೊ ಮಾಪಿಂಗ್ ಕ್ಲೀನಾಗಿ ಆಗ್ತಾ ಇದೆ. ಆದರೆ ಸ್ವಲ್ಪ ಕಾಫಿ ಪೌಡ್ರ್ ಹಾಕಿರೋದು ಒಂಚೂರು ಉಳ್ಕೊಂಡಿದೆ ಮಾರ್ಕ್ಸು. ಸೊ ಅದು ಸ್ವಲ್ಪ ಗಟ್ಟಿಯಾಗಿದೆ ಅದು, ಯಾಕಂದರೆ ಕಾಫಿ ಪೌಡ್ರ್ ಆಗಿರೋದ್ರಿಂದ. ನೋಡೋಣ. ಓಕೆ, ಸೊ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂತು. ಸೊ ಆಲ್ಮೋಸ್ಟ್ ನನಗೆ 95%ವರೆಗೂ ಕ್ಲೀನ್ ಆಗಿದೆ ಅಂತ ಅನ್ಕೋತೀನಿ. ಆಮೇಲೆ ಅವ್ರು ಅಡ್ವರ್ಟೈಸ್ಮೆಂಟ್ ಮಾಡೋ ಪ್ರಕಾರ ಮಾಪಿಂಗ್ದು ಮಾಡ್ಯೂಲ್ ಹಾಕಿದಾಗ ಮ್ಯಾಟ್ ಮೇಲೆ ಹೋಗಲ್ಲ ಅಂತ ಹೇಳ್ತಾರೆ. ಅದನ್ನು ಚೆಕ್ ಮಾಡೋಣ. ಓಕೆ, ಸೊ ಅದು ಮ್ಯಾಟ್ ಮೇಲೆ ಹೋಗ್ತಾ ಇಲ್ಲ. ಓಕೆ, ಇಟ್ ಈಸ್ ಅವಾಯ್ಡಿಂಗ್ ದ ಮ್ಯಾಟ್. ಓಕೆ, ಸೊ ಅವ್ರು ಅಡ್ವರ್ಟೈಸ್ ಮಾಡಿದರು. ಸೊ ಮ್ಯಾಟ್ ಮೇಲೆಲ್ಲ ಹೋಗೋದಿಲ್ಲ ಮಾಪಿಂಗ್ ಪ್ಯಾಡ್ ಹಾಕಿದಾಗ. ಓಕೆ, ಅದು ಸೆನ್ಸ್ ಆಯಿತು ಅಂತ ಅನ್ಕೋತೀನಿ. ಸೊ ಹಂಗಾಗಿ ಅದು ಆಫ್ ಆಯಿತು. ನೋಡ್ಬೋದು, ಇನ್ನೇನು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಸೊ ಈ ಮಾಪಿಂಗ್ದು ಪ್ಯಾಡ್ ಹಾಕಿದಾಗ ನಿಮಗೆ ಮ್ಯಾಟ್ಸ್ ಮೇಲೆ ಹೋಗೋದಿಲ್ಲ. ಸೊ ವ್ಯಾಕ್ಯೂಮಿಂಗ್ ಮಾಡ್ಯೂಲ್ ಹಾಕಿದಾಗ ಮಾತ್ರ ಮ್ಯಾಟ್ ಮೇಲೆ ಅದು ವ್ಯಾಕ್ಯೂಮ್ ಮಾಡುತ್ತೆ. ಸೊ ಇಲ್ಲ, ಹೋಗ್ತಾ ಇಲ್ಲ. ನೋಡ್ಬೋದು ನೀವು. ಸೊ ಇದನ್ನೆಲ್ಲ ನಿಮಗೆ ಲೈವ್ ಡೆಮೋ ಕೊಡ್ತಾ ಇರೋದು. ಸೊ ಇವ್ರು ಆ್ಯಕ್ಚುಲಿ ಅಡ್ವರ್ಟೈಸ್ ಮಾಡ್ಯಾರೆ. ಸೊ ವೆಟ್ ಅಂದರೆ ಮಾಪಿಂಗ್ದು ಮಾಡ್ಯೂಲ್ ಹಾಕಿದಾಗ ಮ್ಯಾಟ್ ಮೇಲೆ ಹೋಗೋದಿಲ್ಲ ಅಂತ. ಸೊ ಆ್ಯಸ್ ಟೋಲ್ಡ್ ಇಟ್ ಈಸ್ ಡೂಯಿಂಗ್ ಇಟ್ಸ್ ಜಾಬ್. ಆಲ್ಮೋಸ್ಟ್ 90% ಕ್ಲಿಯರ್ ಆಗಿದೆ. ಇಲ್ಲಿ ಕೆಲವು ಕಡೆ ಒಂದೊಂದು ಡಾಟ್ ಕಾಫಿ ಪೌಡ್ರದ್ದು ಸ್ಟೇನ್ ಉಳ್ಕೊಂಡಿದೆ. ಬೇರೆ ಎಲ್ಲ ಕಂಪ್ಲೀಟಾಗಿ
ಕ್ಲೀನ್ ಮಾಡಿದೆ. ಸೊ ಈ ಟೈಲ್ಸ್ ಮೇಲೆ ನಿಮಗೆ ಕಾಣುತ್ತೆ ಬೆಟ್ಟಾಗಿರೋದು, ನೋಡ್ಬೋದು ನೋಡಿ. ಓಕೆ, ಸೊ ಇನ್ನೇನು ಟಾಸ್ಕ್ ಕಂಪ್ಲೀಟ್ ಆಗೋಕ್ಕೆ ಬಂತು. ಸೊ ಇದು ಆ್ಯಕ್ಚುಲಿ ಇದು ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಅದು ತಿರ್ಗಾ ಆಟೋಮ್ಯಾಟಿಕ್ಕಾಗಿ ಅದರದ್ದು ಚಾರ್ಜಿಂಗ್ ಡಾಕ್ ಹತ್ರಕ್ಕೆ ರಿಟರ್ನ್ ಆಗುತ್ತೆ. ನೋಡಿ, ಅದು ಮ್ಯಾಟ್ ಇದ್ದಿದ್ದು ಆವಾಗಲೇ ಸೆನ್ಸ್ ಆಗಿತ್ತು. ಸೊ ಅದು ಆ ಜಾಗ ಮಾಪ್ ಮಾಡ್ತಾ ಇಲ್ಲ. ಸೊ ನೀವು ಇಲ್ಲೂ ನೋಡ್ಬೋದು. ಓಕೆ, ಸೊ ಇನ್ನೇನು ಕಂಪ್ಲೀಟ್ ಆಗುತ್ತೆ. ನೋಡಿ, ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಮಾಪ್ ಆಗಿದೆ, ಇದು ಮಾಪ್ ಆಗಿಲ್ಲ. ಓಕೆ, ಪ್ರಾಂಪ್ಟ್ ಬಂತು, ಟಾಸ್ಕ್ ಕಂಪ್ಲೀಟೆಡ್, ಗೋಯಿಂಗ್ ಬ್ಯಾಕ್ ಟು ದ ಚಾರ್ಜಿಂಗ್ ಸ್ಟೇಷನ್ ಅಂತ. ಸೊ ಇಲ್ಲೂ ನಮಗೆ ಈಗ ಬರಬೇಕು ಪ್ರಾಂಪ್ಟ್ ಮೆಸೇಜು. ಸೊ ಈಗ ಅದು ಆಟೋಮೆಟಿಕ್ಕಾಗಿ ಅದರದ್ದು ಚಾರ್ಜಿಂಗ್ ಡಾಕ್ ಹತ್ರ ರಿಟರ್ನ್ ಆಗುತ್ತೆ. ಸೊ ಅದು ಚಾರ್ಜಿಂಗ್ ಡಾಕ್ ಹತ್ರ ಹೋಗಿ ಚಾರ್ಜ್ ಆಗುತ್ತೆ. ಸೊ ನಮಗೂ ಇಲ್ಲೂ ಮೆಸೇಜ್ ಬರುತ್ತೆ. ಸೊ ಅದು ಚಾರ್ಜಿಂಗ್ ಡಾಕ್ ಹತ್ರ ಹೋದ್ಮೇಲೆ ನಮಗೆ ಇಲ್ಲಿ ಪ್ರಾಂಪ್ಟ್ ಮೆಸೇಜ್ ಬರುತ್ತೆ, ಟಾಸ್ಕ್ ಕಂಪ್ಲೀಟೆಡ್ ಅಂತ. ಸೊ ಆವಾಗ ಅದನ್ನು ಓಪನ್ ಮಾಡಿದಾಗ ನಮಗೆ ಎಷ್ಟು ಮಿನಿಟ್ಸ್ ತೊಗೊತ್ತೋ ಎಲ್ಲನೂ ತೋರಿಸುತ್ತೆ. ಸೊ ನೋಡಿ, ನಾವು ಇಷ್ಟು ಡೆಮೋ ಮಾಡೋದಕ್ಕೆ ಆಲ್ಮೋಸ್ಟು ಈಗ 82%ಇದೆ ಬ್ಯಾಟ್ರಿ. ಸೊ ನಾವು ಆವಾಗಲೇ ಸ್ಟಾರ್ಟ್ ಮಾಡಿದಾಗ 100 ಇತ್ತು. ನೋಡಿ, ಅಲ್ಲಿ ಪ್ರಾಂಪ್ಟ್ ಮೆಸೇಜ್ ಬಂತು, ನೋಡಿ ಇಲ್ಲೂ ಬಂತು. ಸೊ ಕ್ಲೀನಿಂಗ್ ಕಂಪ್ಲೀಟೆಡ್, ಟ್ಯಾಪ್ ಟು ವ್ಯೂ, ರೋಬೋಟ್ ಇಸ್ ಚಾರ್ಜಿಂಗ್, ಪ್ಲೀಸ್ ರಿಮೂವ್ ದಿ ಮಾಪಿಂಗ್ ಪ್ಯಾಡ್ ಪ್ಲೇಟ್ಸ್. ಸೊ ಅದು ಪ್ರತಿ ಮಾಪ್ ಆದಮೇಲೆ ಅದು ಪ್ರಾಂಪ್ಟ್ ಮೆಸೇಜ್ ಕೊಡುತ್ತೆ. ಸೊ ನೀವು ಆವಾಗ ಕ್ಲೀನ್ ಮಾಡಿಬಿಟ್ಟು ತಿರ್ಗಾ ಅದನ್ನು ಯೂಸ್ ಮಾಡ್ಬೋದು. ನೋಡಿ, ಇದಿಷ್ಟು ಕ್ಲೀನ್ ಮಾಡೋದಕ್ಕೆ ಆಲ್ಮೋಸ್ಟ್ 7 ಮಿನಿಟ್ಸ್ ತೊಗೊಂಡಿದೆ. ಸೊ ಮ್ಯಾಟ್ ಮೇಲೂ ಅದು ಹೋಗೋದಿಲ್ಲ. ಸೊ ವ್ಯಾಕ್ಯೂಮ್ದು ಮಾಡ್ಯೂಲ್ ಹಾಕಿದಾಗ ಮಾತ್ರ ಅದು ಮ್ಯಾಟ್ ಮೇಲೆ ಹೋಗುತ್ತೆ. ಸೊ ನೀವು ಇದ್ರ ಪರ್ಫಾರ್ಮೆನ್ಸ್ ಚೆಕ್ ಮಾಡ್ಬೋದು. ಸೊ ಆಲ್ಮೋಸ್ಟ್ 90% ಕ್ಲಿಯರ್ ಆಗಿದೆ. ಇಲ್ಲೋ ಒಂದೊಂದಿದೆ ನೋಡಿ, ಇಲ್ಲೊಂದಿದೆ ಡಾಟು ಕಾಣುತ್ತಾ ಕ್ಯಾಮ್ರಾಗೆ? ಎಸ್, ನೋಡಿ ಇಲ್ಲಿದೆ, ಇಲ್ಲೊಂದು, ಇಲ್ಲೊಂದು. ಸೊ ಬೇರೆ ಬಿಟ್ಟರೆ ಬೇರೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ. ಹೌದು, ಎಸ್. ಸೊ ಇದಿಷ್ಟು ನಿಮಗೆ ಡೆಮೋ ವಿಡಿಯೋ ಆಗಿತ್ತು. ಸೊ ನನಗೆ ಅನಿಸ್ದಂಗೆ ನಿಮ್ಮ ಎಲ್ಲ ಡೌಟ್ಸ್ನೂ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ ಕೇಸ್ ಬೇರೆ ಏನಾದರೂ ಡೌಟ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ, ಖಂಡಿತ ಅದಕ್ಕೆ ಕಮೆಂಟ್ ಮಾಡ್ತೀನಿ. ಬೇರೆ ಏನಾದರೂ ಚೆಕ್ ಮಾಡಬೇಕು ಅಂತಿದ್ರು ದಯವಿಟ್ಟು ಅದನ್ನು ತಿಳಿಸ್ಕೊಡಿ, ಅದನ್ನು ಮಾಡ್ತೀನಿ. ಆಮೇಲೆ ಆ್ಯಂಟಿಫಾಲ್ ಫೀಚರ್ನ ನಾನು ಆ್ಯಕ್ಚುಲಿ ರೀಲ್ಸಲ್ಲಿ ಅದೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನಾನು ಡೈನಿಂಗ್ ಟೇಬಲ್ ಮೇಲೆ ಹಾಕಿದ್ದೀನಿ, ಅದನ್ನು ಚೆಕ್ಔಟ್ ಮಾಡ್ಬೋದು. ಸೊ ಆ್ಯಸ್ ಯೂಶ್ವಲ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್, ಒಂದು ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.